ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಗಳನ್ನು ಹಾಗೆ ನೋಡ್ತಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡುವ ವಿಧಾನ ನಿಮ್ಮ ವಿಡಿಯೋದ ಕೆಳಗೆ ಕಾಣ್ತಿರುವ ಕೆಂಪು ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬ ಪ್ರೋತ್ಸಾಹದಾಯಕ ಹಾಗೂ ಸಪೋರ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರ, ವೆಲ್ಕಮ್ ಟು ಲೈಫ್ ಸೂಪರ್ ಗುರು. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರಾಗಿರೋ ಒಂದು ಆ್ಯಪನ್ನು ಹೇಳ್ತಾ ಇದ್ದೇನೆ. ಇದರಿಂದ ಏನು ಉಪಯೋಗ ಅಂದರೆ, ನಿಮ್ಮಲ್ಲಿರುವಂಥ ಪ್ರೈವೇಟ್ ಫೋಟೋ ವೀಡಿಯೋಗಳನ್ನು ಹೈಡ್ ಮಾಡಿಡ್ಬೋದು. ಅದು ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಆ ಆ್ಯಪು ಸಹ ಹಂಗೆ ಇದೆ, ಕ್ಯಾಲ್ಕುಲೇಟರ್ ಒಳಗೆ ಹೈಡ್ ಮಾಡ್ಬೋದು. ಅದು ಯಾವ ಥರ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಆ್ಯಪ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗಿ ನಿಮ್ಮ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ಯಾಲ್ಕುಲೇಟರ್ ಪ್ಲಸ್ ಅಂತ ಸರ್ಚ್ ಮಾಡಿ. ಹೇಗಂದರೆ ನೋಡಿ, ಈ ರೀತಿ ಸರ್ಚ್ ಮಾಡಿ. ಇಲ್ಲಿ ನನಗೆ ಫಸ್ಟ್ ಒಂದು ಸಿಕ್ಕಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಈ ಲೋಗೋ ಕಾಣ್ತಿದೆ ನೋಡಿ, ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ರೇಟಿಂಗ್ ಇದೆ, 4.5 ಇದೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌನ್ಲೋಡಿಂಗ್ ಆಗ್ತಿದೆ ನೋಡಿ ಸ್ನೇಹಿತರೆ, ಇನ್ಸ್ಟಾಲಿಂಗ್ ಆಗ್ತಾಯಿದೆ ನೋಡಿ. ಇನ್ಸ್ಟಾಲ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡಿದ ತಕ್ಷಣ ನಿಮ್ಮ ಪಾಸ್ವರ್ಡನ್ನು ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ಯೂಸ್ ನೋ ಕೊಡಿ. ನಿಮ್ಮ ಪಾಸ್ವರ್ಡನ್ನು 4 ಡಿಜಿಟಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲೊಂದು ವಿಶೇಷತೆ ಏನಂದರೆ, ಇದು ಕ್ಯಾಲ್ಕುಲೇಟರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಆ ಕಾರಣ ಒಳ್ಳೆಯ ಒಂದು ಪಾಸ್ವರ್ಡನ್ನು ಇಡಿ. ನೀವು ಕ್ಯಾಲ್ಕುಲೇಟರಲ್ಲಿ ಅದನ್ನ ಬಳಸಬಾರ್ದು. ಆ ರೀತಿಯ ನಂಬರನ್ನು ಪಾಸ್ವರ್ಡ್ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಈ ರೀತಿ ಒಂದು ಪಾಸ್ವರ್ಡನ್ನು ಇಡ್ತಾ ಇದ್ದೇನೆ. ಮತ್ತೊಮ್ಮೆ ಕೇಳುತ್ತೆ. ಇಲ್ಲಿ ನಿಮಗೆ ಪ್ರೀಮಿಯಮ್ ಆಗಿ ಒಳ್ಳೊಳ್ಳೆ ಫ್ಯೂಚರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಣವನ್ನು ಸಲ್ಲಿಸಿ ಒಳ್ಳೊಳ್ಳೆ ಫ್ಯೂಚರನ್ನು ಕೊಟ್ಟಿದ್ದಾರೆ. ನಿಮಗೆ ಫ್ರೀಯಾಗಿ ಬೇಕು ಅಂದರೆ ಬೇಸಿಕ್ಕಾಗಿ ಯೂಸ್ ಮಾಡ್ಕೊಳೋದಕ್ಕೆ ಇಲ್ಲಿ ಕ್ಯಾನ್ಸಲ್ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಕ್ಯಾನ್ಸಲ್ ಯೂಸ್ ಕ್ಯಾಲ್ಕುಲೇಟರ್ ಪ್ಲಸ್ ಬೇಸಿಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಅಂತ ಕೊಡಿ. ನೋಡಿ, ಈ ರೀತಿ ಬರುತ್ತೆ ಸ್ನೇಹಿತರೆ. ನೀವು ವೀಡಿಯೋಗಳನ್ನ ಸಹ ಇದರಲ್ಲೇ ಎಕ್ಸ್ಪೋರ್ಟಿಂಗ್ ಮಾಡ್ಕೋಬೋದು. ಹೇಗಂತ ನೋಡಿ, ಇಲ್ಲಿ ಪ್ಲಸ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಫೋಟೋನ ಮಾಡ್ಕೊಳ್ಳಿ. ಫಸ್ಟ್ ಯಾವುದಾದ್ರು ಒಂದು ಫೋಟೋನ ನೀವು ಇದರೊಳಗೆ ಇಡ್ಬೋದು. ನಾನು ಒಂದು ಫೋಟೋನ ಇಡ್ತಾ ಇದ್ದೇನೆ. ಒಂದು ಫೋಟೋ ಸೆಲೆಕ್ಟ್ ಮಾಡಿ ಆದಮೇಲೆ ಇಂಪೋರ್ಟ್ ಅಂತ ಎಲ್ಲಿರುತ್ತೆ ಕೆಳಗೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಆ ಫೋಟೋ ಇದಕ್ಕೆ ಬಂದಿದೆ. ಈಗ ಒಂದು ಫೋಟೋವನ್ನು ನೀವು ಮಾಡಿದ ತಕ್ಷಣ ಇಮೇಲನ್ನು ಕೇಳುತ್ತೆ. ನಿಮ್ಮ ಇಮೇಲ್ನ ನೀವು ಹಾಕಬೇಕಾಗುತ್ತೆ. ಕನ್ಫರ್ಮ್ ಆಗಿದೆ. ಇಮೇಲ್ ಅಥವಾ ನಿಮ್ಮ ಜಿಮೇಲ್ ಸಹ ಹಾಕ್ಬೋದು. ಅಪ್ಲೋಡ್ ಮಾಡೋಕ್ಕೆ ಆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ಲಸ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಂಪೋರ್ಟ್ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂಥ ವೀಡಿಯೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸ್ನಲ್ ವೀಡಿಯೋಗಳನ್ನು ಒಂದು ಸೆಲೆಕ್ಟ್ ಮಾಡಿ, ಇಂಪೋರ್ಟ್ ಅಂತ ಇದೆ ಕೆಳಗೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಸೆಲೆಕ್ಟ್ ಆಗಿದೆ. ನೀವು ಗ್ಯಾಲರಿಲಿ ಆ ವಿಡಿಯೋನ ಡಿಲೀಟ್ ಸಹ ಮಾಡ್ಬೋದು. ಒಮ್ಮೆ ಪ್ರಯತ್ನ ನೋಡಿ. ಈಗ ಅದನ್ನು ಪ್ಲೇ ಮಾಡ್ತಾ ಇದ್ದೇನೆ. ಪ್ಲೇ ಆಗಿದೆ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ಬಮಿಗೆ ಲಾಕ್ ಇಡ್ಬೋದು. ಅದು ಯಾವ ಥರ ಅನ್ನೋದು ನೋಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಲ್ಬಮ್ ಲಾಕನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋಕ್ಕೂ ಸಹ ಇಲ್ಲಿ ಲಾಕನ್ನು ಇಡ್ಬೋದು. ಈಗ ನಿಮಗೆ ಬೇಕಾದ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ನಾನು ಇಟ್ಟಿಲ್ಲ, ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ನೀವು ಪ್ರೀಮಿಯಮ್ ಉಪಯೋಗಿಸೋದ್ರಿಂದ ತುಂಬ ಫೇಸ್ ಡೌನ್ ಲಾಕ್ ಸಹ ಇದೆ ಸ್ನೇಹಿತರೆ. ಫಸ್ಟು ಬೇಸಿಕ್ಕನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳಿ. ಆನಂತರ ಬೇಕಾದರೆ ನೀವು ಪ್ರೀಮಿಯಮ್ ಸಹ ಉಪಯೋಗಿಸ್ಬೋದು. ಪ್ರೀಮಿಯಮ್ಮು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಮ ಪರ್ಸ್ನಲ್ ಫೋಟೋಗಳನ್ನ ಇಟ್ಕೊಳಕ್ಕೆ, ವೀಡಿಯೋಗಳನ್ನ ಇಟ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲರೂ ಸಹ ಇದನ್ನ ಬೇಸಿಕ್ಕನ್ನು ಮೊದಲು ಯೂಸ್ ಮಾಡಿ,
ನಂತರ ಕ್ರೀಮನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇಂಥ ಒಂದು ಒಳ್ಳೆಯ ಅಪ್ಲಿಕೇಶನ್ನ ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡೋದನ್ನು ಮರಿಬೇಡಿ.